ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಫೆಬ್ರವರಿ 23, 2026ರಂದು ನಿವೃತ್ತಿ ಸಮಾರಂಭ. ಶ್ರೀ ಎಂ.ಆರ್. ಚಂದ್ರಶೇಖರ್, ಹಿರಿಯ ಇಂಜಿನಿಯರ್, ವಿದ್ಯುತ್ ವಿಭಾಗ, ಕೇಂದ್ರ ರೈಲ್ವೆ ಕಾರ್ಯಾಗಾರ, ಅಶೋಕಪುರಂ, ಮೈಸೂರು ದಕ್ಷಿಣ. ಮಾಜಿ ನಿರ್ದೇಶಕರು, ರೈಲ್ವೆ ಸಹಕಾರಿ ಬ್ಯಾಂಕ್, ಮೈಸೂರು. ಅಧ್ಯಕ್ಷರು, ಎಐಎಸ್ಸಿ ಟಿಆರ್ಇಎ ರೈಲ್ವೆ ಕಾರ್ಯಾಗಾರ, ಮೈಸೂರು. ಎಐಎಸ್ಸಿ ಟಿಆರ್ಇಎ ಎಸ್ಡಬ್ಲ್ಯೂಆರ್ನ ನಿರ್ದೇಶಕರು, ರೈಲ್ವೆ ಕಾರ್ಮಿಕರ ವಸತಿ ನಿರ್ಮಾಣ ಸಂಘ, ಮೈಸೂರು ದಕ್ಷಿಣ ಅವರ ನಿವೃತ್ತಿ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಎಂಕೆ ಸೋಮಶೇಖರ್, ಆರ್ ಶಂಕರ್ ಉಪಾಧ್ಯಕ್ಷರು, ರೈಲ್ವೆ ಕಾರ್ಯಾಗಾರ, ಮೈಸೂರು. ಎಂ ಮಧುಸೂದನ್, ಕಾರ್ಯದರ್ಶಿ, ರೈಲ್ವೆ ಕಾರ್ಯಾಗಾರ, ಮೈಸೂರು. ಶ್ರೀ ಎಂ ಮೋಹನ್, ರಾಷ್ಟ್ರೀಯ ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿ, ಕೇಂದ್ರೀಯ ಕಾರ್ಯಕಾರಿ ಸಮಿತಿ, ನವದೆಹಲಿ ಮತ್ತು ವಲಯ ಕಾರ್ಯದರ್ಶಿ ಎಸ್ಆರ್. ಶ್ರೀ ವಿ ನಂದಕುಮಾರ್, ವಲಯ ಕಾರ್ಯಾಧ್ಯಕ್ಷ, ಎಂಎಸ್ ಮೈಸಾರ, ವಿಭಾಗೀಯ ಕಾರ್ಯದರ್ಶಿ ಶ್ರೀ ದ್ಯಾಮಣ್ಣ ನವರ್ಜಿ, ವಲಯಾಧ್ಯಕ್ಷ, ಎಸ್ಡಬ್ಲ್ಯೂಆರ್ ರೈಲ್ವೆ ಮುಖ್ಯಸ್ಥರು ಹಾಗೂ ರೈಲ್ವೆ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಸ್ಥಳ ಚಿಕ್ಕಮ್ಮನಿಕೇತನ ಸಮುದಾಯ ಭವನ, ಉದಯರವಿ ರಸ್ತೆ, ಕುವೆಂಪು ನಗರ, ಮೈಸೂರು. आज से नहीं, आज 2000 से मेरा नाता रहा है. जब मैंने पहली बार गैस डिवीजन को ज्वाइन किया था एज ए टीम राज्य ऑफिसर, तब चंद्रशेखर जी बड़े ಚಂದ್ರಶೇಖರ್ ಅವರ ನಿವೃತ್ತರಾಗ್ತಾ ಇದ್ದಾರೆ. ಅವ್ರಿಗೆ ಬೀಳ್ಕೊಡುಗೆ ಸಮಾರಂಭಕ್ಕೆ ಇಲ್ಲೆಲ್ಲ ಸೇರಿದ್ದೇವೆ. ನಮ್ಮ ಚಂದ್ರು ಅವರು ಸುದೀರ್ಘ ಸೇವೆ ರೈಲ್ವೆ ಇಲಾಖೆಯಲ್ಲಿ ಸಲ್ಲಿಸಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ. ಅದು ಈ ದಿನದಲ್ಲಿ ಬಹಳ ಕಷ್ಟ ಅಂತ ನನ್ನ ಅನಿಸಿಕೆ. ಹೇಳಿಲ್ಲ, ಚಂದ್ರು ಅಂತಲೇ ಹೇಳ್ತೇನೆ ಯಾವುದು. ಸೊ ಚಂದ್ರು, ಐ ನೋ ಇಸ್ ಫ್ಯಾಮಿಲಿ, ವಿಜಿ ರಾಮದಾಸ್ ನಾಯ್ಕ್, ವೆರಿ ವೆರಿ ಗುಡ್ ಫ್ರೆಂಡ್ ಫಾರ್ ಮೀ. ನಾಟ್ ಓನ್ಲಿ ಗುಡ್ ಫ್ರೆಂಡ್, ಈಸ್ ಜಸ್ಟ್ ಲೈಕ್ ಮೈ ಬ್ರದರ್. ಇಲ್ಲಿ ಸೇರಿರುವ ಉದ್ದೇಶ ನಮ್ಮ ಎಂ.ಆರ್. ಚಂದ್ರಶೇಖರ್ ಅವರ ಸುದೀರ್ಘ 40 ವರ್ಷ ರೈಲ್ವೆಯಲ್ಲಿ ಸೇವೆ ಮಾಡಿ ಈ ತಿಂಗಳು 28ಕ್ಕೆ ನಿವೃತ್ತಿ ಆಗ್ತಾ ಇದ್ದಾರೆ. ಈ ಒಂದು ಸಮಾರಂಭಕ್ಕೆ ಅವರು ನಮ್ಮನ್ನೆಲ್ಲ ಇಲ್ಲಿ ಆಹ್ವಾನಿಸಿದ್ದಾರೆ. ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಶಾಸಕರು, ಅಭಿವೃದ್ಧಿ ಪರ ಚಿಂತಕರಾದಂತಹ ಸೋಮಶೇಖರ್ ಅವರೇ ಹಾಗೂ ಮಿಕ್ಕ ಎಲ್ಲ ಗಣ್ಯರೇ, ದಯಮಾಡಿ ಕ್ಷಮಿಸಿ, ನಿಮ್ಗಳ ಹೆಸರು ಗೊತ್ತಿಲ್ಲ. ಮಿಕ್ಕ ಎಲ್ಲ ಗಣ್ಯರಿಗೆ ನಮಸ್ಕರಿಸಿದ್ದಾರೆ. ಇವತ್ತು ಎಲ್ರಿಗೂ ಕೂಡ ಒಂದು ಹಬ್ಬದ ವಾತಾವರಣ. ಇವತ್ತು ಏನಕ್ಕೆ ಅಂದ್ರೆ ಒಂದೇ ಒಂದು ಕಾರಣ, ಚಂದ್ರಣ್ಣವರಿಗೆ ಇರುವಂತ ಅಭಿಮಾನಿಗಳು ಮತ್ತೆ ಅವ್ರಿಗಿರೋ ಒಳ್ಳೆತನಕ್ಕೆ ಇವತ್ತು ಇಷ್ಟು ಜನ ಸೇರಿ, ಎಷ್ಟು ಇವತ್ತು ಮೋಸ್ಟ್ಲಿ ಇಲ್ಲಿ ಎಲ್ಲರೂ ಕೂತ್ಕೊಂಡಿದ್ರೆ ಯಾರು ಇಷ್ಟು 70 ಸೇರ್ಕೊಳ್ಬೇಕಾಗಿತ್ತು, ಎಲ್ಲ ಕೂತ್ಕೊಂಡಿದ್ರೆ. ಸೊ ಹಾಗಾಗಿ ಇಷ್ಟು ಜನ ಅಭಿಮಾನಿಗಳು, ಅದು ಅವರು ಏನಂದ್ರೆ ವೆರಿ ಶಾರ್ಟ್ ಟೈಮಲ್ಲಿ ಕರೆದಿರುವಂತ ಜನಗಳು ಅಷ್ಟೇ. ಅವ್ರೇನು ದೊಡ್ಡ ಮಟ್ಟಕ್ಕೆ ಅವ್ರಿಗೆ ಕೆಲವರೆಲ್ಲ ಕರೆದಿಲ್ಲ ಅಂದ್ರೂ ಕೂಡ ಅವರವರ ಚಂದ್ರಣ್ಣವ್ರಿಗೆ ಇವತ್ತು ಒಂದು ರಿಟೈರ್ಮೆಂಟ್ ಹೊಂದಿದೆ ಅಂತ ತಿಳ್ಕೊಂಡು ಕೂಡ ಬಂದಿದ್ದಾರೆ ಅವರ ಅಭಿಮಾನಿಗಳು. ಚಂದ್ರಶೇಖರ್ ನಿಮಗೆ ರೈಲ್ವೆ ಬಂದ್ಮೇಲೆ ಪರಿಚಿತರು. ಅವ್ರು ರೈಲ್ವೆ ಸೇರಕ್ಕೆ ಮುಂಚೆನೆ ನಮ್ಮ ಜೊತೆಯಲ್ಲಿ ಒಡನಾಟ ಮಾಡಿ ಅವರ ಜೊತೆಯಲ್ಲಿ ಹೋರಾಟಗಳು, ಕನ್ನಡ ಸಂಘ, ಸಾರ್ವಜನಿಕ ಹೋರಾಟಗಳನ್ನ ಮಾಡಿಕೊಂಡು ಅವತ್ತು ಇವರೆಲ್ಲರೂ ಸೇರಿ ನನ್ನನ್ನು ನಗರ ಪಾಲಿಕೆ ಸದಸ್ಯರಾಗಿ ನಿಂತ್ಕೊಳ್ಳೇಬೇಕು ಅಂತ ಒತ್ತಾಯ ಹಾಕಿ ನಿಲ್ಲಿಸಿ, ಇವರೆಲ್ಲರೂ ಸೇರಿ ಗೆಲ್ಲಿಸಿ ನನ್ನ ರಾಜಕೀಯ ಹಾದಿಗೆ ಬರೋದಕ್ಕೆ ಇವರೆಲ್ಲ ಕಾರಣ. ಅದರಲ್ಲಿ ಚಂದ್ರಶೇಖರ್ ಕೂಡ ಮುಖ್ಯವಾದವರು. ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಭಾವನಾತ್ಮಕ ಒಂದು ಸಂಬಂಧನ ನಾನು ಉಳಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಾನು 40 ವರ್ಷ 3 ತಿಂಗಳು 9 ದಿನಗಳ ಕಾಲ ರೈಲ್ವೆನಲ್ಲಿ ಸೇವೆಯನ್ನ ಸಲ್ಲಿಸಿದ್ದೀನಿ. ಈ ಸುದೀರ್ಘ ಸೇವೆಯಲ್ಲಿ ನಾನು ಬರೀ ಕೆಲಸನ ಕಲ್ತ್ಕೊಳ್ಳೋ ಜೊತೆಗೆ ಸಂಬಂಧಗಳು, ಭಾವನಾತ್ಮಕಗಳನ್ನ ನಾನು ಕಲ್ತ್ಕೊಂಡು ಬಂದಿದ್ದೀನಿ. ಅನೇಕ ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ ನನಗೆ ಈ 40 ವರ್ಷದಲ್ಲಿ ನನಗೆ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ರೈಲ್ವೆ ಇಲಾಖೆಯಲ್ಲಿ ಯಾವುದೇ ಕೆಲಸಗಳಾಗಲಿ ಒಂದು ಚಾಲೆಂಜಿಂಗ್ ವರ್ಕ್
ಹಲವಾರು ಚಾಲೆಂಜಿಂಗ್ ಕೆಲಸಗಳನ್ನ ನಾನು 40 ವರ್ಷ ಅವಧಿಯಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಸಂಬಂಧದಲ್ಲಿ ನೀವು ತೋರಿಸತಕ್ಕಂಥ ಆತ್ಮೀಯತೆ, ಭಾವನಾತ್ಮಕ ಆತ್ಮೀಯತೆ ನನಗೆ ಬಹಳಷ್ಟು ಎತ್ತರ ಮಟ್ಟಕ್ಕೆ ಕರ್ಕೊಂಡೋಗಿ ಇವತ್ತು ದಿವಸ ನಿಲ್ಲಿಸಿದೆ. ಅಂತ ಹೇಳಿದ್ರೆ ಸಹಕಾರ ಇಲಾಖೆಯಲ್ಲಿ 5 ವರ್ಷಗಳ ಕಾಲ ನಿರಂತರವಾಗಿ ಜಯಶೀಲರನ್ನಾಗಿ ನನ್ನನ್ನು ರೈಲ್ವೆ ಇಲಾಖೆ ಮಾಡಿದೆ. ಸತತ 5 ಬಾರಿ 25 ವರ್ಷಗಳ ಕಾಲ 5 ಬಾರಿ ಚುನಾವಣೆಯಲ್ಲಿ ನಾನು ಯಾವುದೇ ಇದರಲ್ಲಿ ನನ್ನ ಇದು ಮಾಡದೆ ನನ್ನ ಜಯಶೀಲರನ್ನಾಗಿ ಮಾಡಿದೆ. ಹಾಗೆ ಈಗ ರೈಲ್ವೆ ಸಹಕಾರ ಹೌಸಿಂಗ್ ಸೊಸೈಟಿನಲ್ಲೂ ನಿರ್ದೇಶಕರಾಗಿ ನನಗೆ ಅವಕಾಶ ಮಾಡಿಕೊಂಡಿದೆ. ಈ ಸೇವೆಯನ್ನ ಜನಗಳಿಗೆ ಸೇವೆಯನ್ನು ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಮುಂದೆ ನನ್ನ ಕೈನಲ್ಲಿ ಆದಷ್ಟು ಸಂಘ ಸಂಸ್ಥೆಗಳಲ್ಲಿ ಮತ್ತು ಜನ ಜಾಗೃತಿಯನ್ನ ಸೇವೆಗಳನ್ನ ಮಾಡಲಿಕ್ಕೆ ನಾನು ತೊಡಸ್ಕೋತೀನಿ ಅಂತ ಹೇಳ್ತಾ, ಇವತ್ತು ದಿವಸ ತಾವೆಲ್ಲರೂ ಇವತ್ತಿಂದ ನನ್ನ ನಿವೃತ್ತಿ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನನ್ನ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತೀನಿ. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಸೆಕ್ಷನ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರು ಒಬ್ಬ ರೈಲ್ವೆ ಎಂಪ್ಲಾಯಿ ಆಗಿ ಅಲ್ಲಿಂದಲೂ ಕೂಡ ಒಂದು SS ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗ್ತಾ ಇರೋದು ಒಂದು ವಿಶೇಷ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.